ಫ್ರೆಂಡ್ಸ್, ಇವಾಗ ಸಾಯಂಕಾಲ 7 ಗಂಟೆ ಆಗ್ಲಿಕ್ಕತ್ತದ. ಸೊ ಮಾಡೋಕ್ಕೆ ಕವ್ದದ, ಹಾಗಾಗಿ ಕತ್ಲೆ ಅನ್ಸ್ಲಿಕ್ಕತ್ತದ. 7:30 ಆಗ್ಲಿಕ್ಕತ್ತದ ಅನ್ಕೋತೀನಿ ನಾನು. ಸೊ ಇದು ಇವತ್ತು ಅರಳ್ತದ. ನಾನು ಬೆಳಗ್ಗೆಯಿಂದ ಅನ್ಕೊಲಿಕ್ಕತ್ತಿದ್ದೆ. ಸೊ ಹಾಗೆ ಬಂದು ನೋಡಿದ್ರೆ ಆಯಿತು ಅರಳ್ತದ ಇಲ್ಲ ಅಂತ. ಸೊ ಅರಳಿಕ್ಕೆ ರೆಡಿ ಆಗ್ಯದ. ಇನ್ನೇನು ಅರಳುತ್ತಾ ಇದು. ಸೊ ಎರಡು ಒಂದೇ ಸತಿ ಮಗ್ಗಿ ಆಗಿದ್ವು, ಹಾಗಾಗಿ ಎರಡು ಒಂದೇ ದಿನ ಇವು ಅರಳ್ಲಿಕ್ಕತ್ತವ. ಇವನ್ನ ಪೂರ್ತಿ ಅರಳಿದ ಮ್ಯಾಗ ತೋರಿಸ್ತೀನಿ. ಭಾರಿ ಚೆನ್ನಾಗಿ ಕಾಣಕತ್ತದ. ಸೊ ಮೇಲಂತೂ ಫುಲ್ಲು ಮೋಡ ಕವ್ದದ, ಕತ್ಲೆ ಅಂತೂ ಫುಲ್ ಆಗೈತಿ. ಇವಾಗ ಸ್ವಲ್ಪ ಬೆಳಕದೆ, ಬಟ್ ಅದು ಹೆಂಗಾಗಿದೆ ಅಂದರೆ ಕತ್ಲಿಗೆ ಯಾಕೆ ಕವ್ದದಂದರೆ ಅಲ್ಲಿ ನೋಡ್ರಿ, ಅದು ಸೈಜ್ ದೊಡ್ಡದಾಗ್ಲಿಕ್ಕತ್ತದ. ಅದು ಕಾಯಾಗಿ ಆಗಲಿ ಒಟ್ಟು ಒಂದು ಸಣ್ಣ ಮೊಗ್ಗಿ ಬಂದಮೇಲೆ ನಿಮಗೆ ಹೂವು ಅರಳಿ ಕಾಯಾಗಿ ಹಣ್ಣಾಗಕ್ಕ ಬೇಕು, 1 ಮಂತ್ ಬೇಕು ಅನ್ಕೋತೀನಿ ನಾನು. ಸೊ ಇಷ್ಟು ನೋಡ್ರಿ ಹಿಂಗೆ ಮಾಡೋಕ್ಕೆ ದಟ್ಟ ಕವ್ದಾವ. ಸೂರ್ಯ ಮುಳುಗ್ಲಿಕ್ಕತ್ತಾನೆ, ಸಮಯನೂ ಆಗ್ಯದ ಸೂರ್ಯಂದು. ಟಾಟಾ ಬೈ ಬೈ ಮಾಡೋದು. ಸೊ ನಿಮಗೆ ನೈಟ್ ತೋರಿಸ್ತೀನಿ. ಇದನ್ನು ಫುಲ್ ಅರಳಿದ ಮೇಲೆ ಏನು ಮಸ್ತ್ ಕಾಣಿಸ್ತದೆ ಗೊತ್ತಾ. ನೋಡ್ರಿ ಫ್ರೆಂಡ್ಸ್, ಇವಾಗ ಬಂದು ನಾನು ರಾತ್ರಿ 10 ಗಂಟೆ ಆಯಿತು. ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೆ ಅಡುಗೆ ಮಾಡೋದಾಗ, ಹಂಗಾಗಿ ಲೇಟ್ ಮಾಡಿ ಬಂದೆ. ಸೊ ಫ್ಲವರ್ಸ್ ಅಂತೂ ನೋಡಿದ್ರೆ ನೋಡ್ತಾನೆ ಇರಬೇಕು ಅನ್ನಷ್ಟು ದೊಡ್ಡವಾಗಿವೆ. ಎರಡೂ ಸೇಮ್ ದಿನ ಮೊಗ್ಗಿ ಬಂದಿದ್ವು, ಹಂಗಾಗಿ ಸೇಮ್ ದಿನ ಎರಡೂ ಅರಳಿವ. ಫ್ಲವರ್ ಸೈಜ್ ನೋಡ್ಬೇಕು ನೀವು. ಒಬ್ಬ ಎಷ್ಟು ಸೈಜ್ ಅದ ಇದು ಅಂದ್ರೆ, ನಾ ಒಂದು ಕೈ ಮುಟ್ಟಿ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡ್ರಿ ಎಷ್ಟು ದೊಡ್ಡ ಸೈಜ್ ಅಂದರೆ ನನ್ನ ಕೈನಾಗ ಹಿಡಿಯೋಕ್ಕೂ ಆಗ್ಲಾರ್ದಷ್ಟು ದೊಡ್ಡ ಸೈಜು. ಸೊ ಇದು ಪಾಲಿನೇಟ್ ಯಾವ ಥರ ಮಾಡಬೇಕು ಅಂದರೆ ಜಸ್ಟ್ ನಿಮಗೆ ಇಲ್ಲಿಂದನೇ ತೋರಿಸ್ತೀನಿ. ಈ ಪೋಲನ್ಸ್ನಾಗ ಸೊ ಇದೆಲ್ಲ ಹಿಂಗೆ ಟಚ್ ಮಾಡಿದ್ದು ಈ ಬಂದಿರೋದನ್ನು ಜಸ್ಟ್ ಇಲ್ಲಿ ಹಿಂಗೆ ಈ ಥರ ಪಾಲಿನೇಟ್ ಆದ್ರೆ ಆಯ್ತಿದು ಕಾಯಿ ಬರ್ತವೆ. ಸೊ ಜಸ್ಟ್ ಇದು ಮುರಿಬಾರ್ದು, ಇದು ಮುರಿದ್ರೆ ಕಾಯಿ ಆಗೋ ಡೌಟು. ಸೊ ಬ್ರಷಿಂದನೂ ಮಾಡ್ಕೋಬೋದು ನೀವು. ಹಿಂಗೆ ಈ ಥರ ಇದು ಮಾಡ್ಕೊಳ್ಳೋಂಥದ್ದು. ಅದೇ ರೀತಿ ಇಲ್ಲೊಂದು ಬಿಟ್ಟದಂತ ಹೇಳಿದ್ನಲ್ಲ. ಸೊ ನೋಡ್ರಿ ಸ್ವಲ್ಪ ದೂರ ಆಗುತ್ತೆ ನನಗೆ, ಮೊದಲೇ ಮುಳ್ಳಿನ ಗಿಡ ಇರೋದ್ರಿಂದ. ಇಲ್ಲಿ ನೋಡ್ರಿ, ವಾವ್. ಸೊ ಜಸ್ಟ್ ಹಿಂಗೆ ಸಿಡಿಸಿದ್ರೆ, ಹಿಂಗೆ ಅಲ್ಲಾಡಿಸಿದ್ರೆ ಸಾಕು, ಪಾಲಿನೇಟ್ ತಾನೇ ಅದು ಆಗುತ್ತೆ. ಎರಡೂ ಕವರ್ ಆಗವಲ್ವು. ಸೊ ಜಸ್ಟ್ ಹಿಂಗೆ ತೋರಿಸ್ಲಿಕ್ಕೆ ನೋಡ್ರಿ, ಜಸ್ಟ್ ಕಲರ್ ಹಾಕಿನಿ. ಎರಡೂ ಒಂದೇ ಸರಿ ಬರೋವನ್ನ ಅನ್ಕೋತೀನಿ ನಾನು. ಸೊ ಕಾಣ್ಲಿಕ್ಕತ್ತದ ಅಲ್ಲೊಂದು ಇಲ್ಲೊಂದು ಮತ್ತು ಇಲ್ಲೊಂದು. ಸೊ ರಾತ್ರಿ ಟೈಮ್ ಬೇರೆ ಅಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ. ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಸ್ವಲ್ಪ ಗಿಡಗಳಿಗೆ ನೀರು ಹಾಕಾಕತ್ತೀನಿ. ನೀರಿಲ್ಲ, ನೀರಿನ ಶಾರ್ಟೇಜ್ ಆಗ್ಯದ. ಸ್ವಲ್ಪ ನೀರು ಸರಿಗೆ ಬರವಲ್ವು, ಹಾಗಾಗಿ ಆದರೆ ಗಿಡಗಳಿಗೆ ಹಾಕಬೇಕಲ್ಲ. ನಾನು ಒಂದಿಷ್ಟ ನೀರನ್ನು ಸೇವ್ ಮಾಡ್ಕೊಂಡು ಹಾಕ್ಲಿಕ್ಕತ್ತೀನಿ. ತರಕಾರಿ ತೊಳೆದಿರೋದು ನೀರೆಲ್ಲ ಇವಾಗ ಮೇಲೇ ತೊಗೊಂಡು ಬರಾಕತ್ತೀನಿ. ಆಮೇಲೆ ಈ ಗಿಡಗಳಿಗೆಲ್ಲ ನೀರು ಹಾಕಿ ನಾನು ನಿಮಗೆ ಫುಲ್ ಗಾರ್ಡನ್ ಒಂದು ಸತಿ ತೋರಿಸ್ತೀನಿ. ಸೊ ಹೊಸ ಗಿಡಗಳು ಯಾವ ರೀತಿ ಚಿಗ್ದಾವ ಅಂಥೇಳಿ, ಹೊಸ ಗಿಡಗಳು ಹಾಕಿದ್ಮೇಲೆ ಸೊ ಯಾವ ರೀತಿ ಚಿಗ್ದಾವ ಅಂಥೇಳಿ ನಿಮಗೆ ನಾನು ತೋರಿಸ್ತೀನಿ. ಸೊ ಗಿಡಗಳಿಗೆಲ್ಲ ಸ್ವಲ್ಪ ಆದರೂ ಪರವಾಗಿಲ್ಲ ಕೊಡ್ತೀನಿ. ಯಾಕಂದ್ರೆ ನಿನ್ನೆಯಿಂದ ಫುಲ್ ಮಾಡಾಯಿತು, ಮಳೆ ಅಂತೂ ಬರಲಿಲ್ಲ. ಇವತ್ತೇನೋ ಮಳೆ ಬರುತ್ತೇನೋ ಅಂತ ವೇಟ್ ಮಾಡಕತ್ತೀನಿ, ಬಟ್ ಮಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಸ್ವಲ್ಪ ಎಲ್ಲ ಗಿಡಗಳಿಗೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ. ತಂದು ಹಾಕಿರೋಂಥ ಗಿಡಗಳೆಲ್ಲ ತೋರಿಸ್ತೀನಿ ಇವತ್ತು. ಇಲ್ಲಿ ನೋಡ್ರಿ ಎಷ್ಟು ಚೆಂದಾಗಿ ಚಿಗುರುಗಳು, ಹೊಸ ಚಿಗುರು ಬರಕತ್ತದ ಅಂಥೇಳಿ. ಎಲ್ಲ ಬ್ರಾಂಚಸ್ನಾಗೂ ಚೆಂದಾಗಿದ್ದು ಇವೆಲ್ಲ ಹೊಸ ಚಿಗುರು. ಇಲ್ಲಿ ಬಂದ ಮೇಲಿಂದ ಬಂದಿರೋಂಥ ಚಿಗುರುಗಳು ಇವೆಲ್ಲ. ಬಟ್ ಇದ್ರಾಗ ಬಂದಿಲ್ಲ ಅಷ್ಟು ಅನ್ಕೊತೀನಿ. ಇದ್ರಾಗ ಸ್ಲೋ ಆಗಿ ಒಂದು 2 ಎಲೆ ಮಾತ್ರ ಬಂದದ ಇದ್ರಾಗ. ಸೊ ಬಾಕಿ ಇನ್ನೂ ಚಿಗುರು ಬರ್ಲಿಕ್ಕತ್ತದ ಅನ್ಕೊತೀನಿ. ಮಳೆನೇ ಬರ್ತಾಯಿಲ್ಲ, ಸ್ವಲ್ಪ ಮಳೆ ಬೇಕಾಗಿದೆ. ವಾರ ಒಂದು ಸತಿನಾರ ಮಳೆ ಬಂದ್ರೆ ಚಲೋ. ಮತ್ತು ಇದ್ರನಾಗ ಇಲ್ಲೇನು ಇಟ್ಟಿನಲ್ಲ, ಈ ಗಿಡದಾಗೂ ಅಷ್ಟೇ ಹೊಸ ಚಿಗುರು ಬರ್ಲಿಕ್ಕತ್ತದ. ಇನ್ನೂ ಹಚ್ಚಿಲ್ಲ, ಬಟ್ ಹಚ್ಬೇಕು. ಇದಕ್ಕೊಂದ್ಸತಿ ನಾನು ಹಚ್ಚಬೇಕು. ಮೋಸ್ಟ್ ನಿಮಗೆ ಇಂಪಾರ್ಟೆಂಟ್ ಇನ್ನೊಂದು ಏನು ತೋರಿಸ್ಬೇಕಂತ ಮಾಡಿನಂದರೆ, ಈ ಗಿಡ ನೋಡ್ರಿ ತಂದ ಮೇಲೆ ಫುಲ್ ಹೂವಕಾಯಿ ಇತ್ತು ಹೆಂಗಿದ್ರು. ಅದಲ್ಲದೆ ತಿರ್ಗಾ ಮತ್ತೆ ಎಷ್ಟೊಂದು ಹೂವು ಬಿಟ್ಟಾವ ನೋಡ್ರಿ. ಇವೆಲ್ಲ ವೈಟ್ ಎಲ್ಲ ಹೂವು. ಸೊ ನೋಡ್ರಿ, ಇದು ವೆರೈಟಿ ಮೇಲೆ ಹೋಗುತ್ತೇನೋ ಅನ್ಕೊತೀನಿ, ಈ ಥರದ ವೆರೈಟಿಗಳು. ಸೊ ಗೊತ್ತಿಲ್ಲ, ಫಸ್ಟ್ ಟೈಮ್ ತಂದೀನಿ. ಸ್ವೀಟ್ ಲೆಮನ್ನ. ಸೊ ಈ ಥರ ಕಾಯಿ ಆಗಲಿಕ್ಕೆ ಇದಕ್ಕೆ ನೋಡಬೇಕು. ಅದಾದಮೇಲೆ ಈ ಕಡೆ ಹಚ್ಚಿರೋದನ್ನು ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ಮಳೆ ಇರಲಾರ್ದಕ್ಕೆ
ಮತ್ತು ಒಂದು ಸ್ವಲ್ಪ ನನಗೆ ಡಲ್ ಅನಿಸ್ತಾವ ಪ್ಲ್ಯಾಂಟ್. ಆ್ಯಕ್ಚುಲಿ ಪ್ಲ್ಯಾಂಟ್ ಮಳೆಗಿನ್ನ ಚೆಂದಾಗಿದ್ವು. ಅದಾದ್ಮೇಲೆ ಮಳೆನೇ ಬರಲಿಲ್ಲ ನಮಗೆ ಒಟ್ಟ. ಎರಡೇ ನಿಮ್ನೆಗೆ ನೋಡ್ರಿ ಸೀಡ್ಸ್ ಆಗ್ಲಿಕ್ಕೆ. ಮತ್ತು ಇಲ್ಲಿ ಸೊ ಇಲ್ಲಿ ಈ ಗಿಡನೂ ಅಷ್ಟೇ, ಇಲ್ಲಿ ನೋಡ್ರಿ ಹೊಸ ಚಿಗುರು ಬಂದದ ಇದಕ್ಕೂ. ಸೊ ಮಸ್ತಾಗಿ ಹೊಸ ಚಿಗುರು ಬಂದದ, ಎಲ್ಲ ಕಡೆ ಚಿಗಿದ್ದು. ಇದನ್ನೂ ಅಷ್ಟೇ ಎಲ್ಲ ಕಡೆ ಚಿಗ್ದದು. ಹಾಕಿದ್ಮೇಲಂತೂ ಗ್ರೋತ್ ಚೆಂದ ಬಂದದ ಇದಕ್ಕೂ ಅದಕ್ಕೂ ಫಸ್ಟ್ ತೋರಿಸಿದ್ನ ಅದಕ್ಕೂ. ಅದಾದ್ಮೇಲೆ ಇವೆಲ್ಲ ಸ್ಲೋ ಆಗ್ಲಿಕ್ಕತ್ತವ. ಆ್ಯಪಲ್ ಗಿಡದಾಗೂ ಹೊಸ 2 ಎಲೆ ಬಂತು. ಅದಾದಮೇಲೆ ಅಲ್ಲಿ ಇವು ನೋಡ್ರಿ ತೊಂಡೆಕಾಯಿ ಎಷ್ಟೊಂದಾಗ್ಯಾವ. ಮತ್ತೆ ಮೊನ್ನೆ ಹಾರ್ವೆಸ್ಟ್ ಮಾಡಿದ್ವಿ. ಸೊ ಅದಾದ್ಮೇಲೆ ಮತ್ತೆ ಎಷ್ಟೊಂದು ಆಗ್ಯಾವಲ್ಲೆಲ್ಲ ಒಳಗಡೆ. ಸೊ ಲೈನಾಗಿ ನೋಡ್ಬೋದು ನೀವು, ಕಾಣಾಕತ್ತದ ಅನ್ಕೋತೀನಿ. ಅಲ್ಲಿ ಕೆಳಗದವ. ಸೊ ಮತ್ತು ಅದಾವ ಅಲ್ಲಿ ಮ್ಯಾಲೆ ಲೈನಕ್ಕೆ ಆಗ್ಯಾವ, ಅಲ್ಲಿ ಮ್ಯಾಲೆ ಲೈನಕ್ಕೆ ಆಗ್ಯಾವ. ಮತ್ತು ಈ ಕಡೆನೂ ಹಿಂಗೆ ಒಂದೊಂದು ಅದು ಎಲೆ ಒಳಗೆ ಇರ್ತಾವಲ್ಲ, ಸೊ ಕಾಣಿಸೋಂಗಿಲ್ಲ. ಸ್ವಲ್ಪ ನೋಡಿದ್ರೆ ಮತ್ತೆ ನಮಗೆ ಗೊತ್ತಾಗುತ್ತೆ ಹಾರ್ವೆಸ್ಟ್ ಮಾಡಬೇಕಾದ್ರೆ ಅಂತೇಳಿ. ಆಮೇಲೆ ಇದ್ರನಾಗೂ ಅಷ್ಟೇ ಮೊನ್ನೆ ಹಾರ್ವೆಸ್ಟ್ ಮಾಡಿದ್ಮೇಲೂ ಕೂಡ ಮತ್ತು ಆಗ ಅಲ್ಲೊಂದು ಈಗ ಇಲ್ಲಿ ಎಕ್ಸ್ಟ್ರಾ ಆಗ್ಲಿಕ್ಕತ್ತವ ನೋಡಿ ಕಾಯಿಗಳು. ಬಟ್ ಗ್ರೀನೇ ಇರೋದ್ರಿಂದ ಸ್ವಲ್ಪ ಎದ್ದು ಕಾಣಂಗಿಲ್ಲ ಅಷ್ಟೇ ಅವು. ಆಮೇಲೆ ಇದ್ರದ್ದು ಫ್ಲವರ್ ಹೆಸರು ಅಂದಿದ್ರೆ ಎಲ್ಲರೂ ಕಾಸ್ಮೋಸೆ ಅಂದ್ರಿ, ಕರೆಕ್ಟಾಗಿ ಕಾಸ್ಮೋಸೆ ಇದು. ಒಬ್ರು ಮಾತ್ರ ಯಾರೋ ಝೀನಿ ಅಂತ ಹಾಕಿದ್ರಿ. ಝೀನಿ ಅಲ್ಲ, ಇದು ಕಾಸ್ಮೋಸು. ಸೊ ಡಬಲ್ ಪೆಟ್ಲು. ಸೊ ಹೂವು ನೋಡ್ರಿ ಎಷ್ಟು ಒಂದು ವಾರ ಮೇಲೆ ಆಯಿತು ಬಂದು, ಆದರೆ ಎಷ್ಟು ಚೆಂದ ಆಗದವ ಅಂತೇಳಿ. ಇದು ಹಿಂಗೆ ಗೋಡಿಗೆ ಹತ್ತಿ ಹಿಂಗಾಗ್ಯದ ನೋಡ್ರಿ. ಇದಂತೂ ಸೀಡ್ ಆಗ್ಲಿಕ್ಕತ್ತದ ಇಲ್ಲಿ. ಇನ್ನು ಗಿಡನೂ ದೊಡ್ಡದು ಬೆಳೆದ, ಸೈಡಿಗೆ ಎಲ್ಲ ಕಡೆ ಮಗು ಇದ್ರನಾಗಂತೂ. ಇನ್ನು ಮಾರ್ನಿಂಗ್ ಗ್ಲೋರಿ ಆಯ್ತಲ್ಲ, ಇಲ್ಲಿ ನೋಡ್ರಿ ಹಾಗಲಕಾಯಿ ಹಾರ್ವೆಸ್ಟ್ ಮಾಡಲೇನೋ ಅನ್ಕೊಲಿಕತ್ತೀನಿ. ಈಗ ಇಲ್ಲೊಂದಾಗೈತೆ, ಸೊ ಇಲ್ಲೊಂದಾಗಿದೆ. ಅದಾದಮೇಲೆ ಇಲ್ಲೊಂದಾಗಿದೆ, ಗಂಟ್ಲು ಕೆರೆಕತ್ತದ ನನಗಂತೂ. ಮತ್ತು ಇನ್ನೊಂದಿತ್ತು ಎಲ್ಲ ಹೋಯ್ತು ಅಲ್ಲಾಗಿದೆ. ಇನ್ನು ಸಣ್ಣ ಅದಾವ ಅಷ್ಟೇ, ಸಣ್ಣ ಆಗ್ಲಿಕ್ಕತ್ತವ ಈಗ. ಸೊ ರಾತ್ರಿ ಅರಳಿದ ಹೂವಿಗೂ ಈಗಿನ ಹೂವಿಗೂ ನೋಡ್ರಿ, ಇದು ರಾತ್ರಿ ಎಷ್ಟು ಫ್ರೆಶ್ ಇತ್ತು, ಈಗ ಎಷ್ಟು ಡಲ್ ಆಗ್ಯದ ನೋಡ್ರಿ ಇದು. ಸೊ ಹೂವಿಂದು ಒಳಗಂತೂ ಭಯಂಕರ ಒಳಗೈತಿ, ಇದು ಭಯಂಕರ ಒಳಗೈತಿ. ಸೊ ಇದು ನನ್ನ ಮಾರ್ನಿಂಗ್ ರೋಟೀನ್. ಈಗಷ್ಟೇ ಸ್ವಲ್ಪ ನೀರು ಕೊಟ್ಟಿನಿ ಗಿಡಗಳಿಗೆ. ನೀರು ಕೊಟ್ಟ ಮೇಲೆ ಒಂಚೂರು ವಾಕಿಂಗ್ ಮಾಡಕತ್ತೀನಿ. ಈ ಹೂಗಳು ನೋಡ್ಕೊಂತ ವಾಕಿಂಗ್ ಮಾಡೋದೇ ಒಂಥರ ಖುಷಿ. ಸೊ ಲಿಲ್ಲಿ ಫ್ಲವರ್ಸ್ ಮಳೆ ಬಂದಿದ್ದಕ್ಕೆ ಅರಳಿಕತ್ತಾವ, ಇಲ್ಲಾಂದ್ರೆ ಅರಳೋದೇ ಇಲ್ಲ ಇದು ಬ್ಯಾಸ್ಗಿನಾಗಂತೂ, ಅರಳಂಗೇ ಇಲ್ಲ. ಮತ್ತು ನಿಮಗೆ ಈ ಫ್ಲವರ್ಸ್ ಅರಳಲ್ಲ ಬೆಳಗ್ಗೆ, ಬಟ್ ಮಧ್ಯಾಹ್ನ ಅರಳಿದಾಗ ಎಷ್ಟು ಚಂದ ಕಾಣಿಸ್ತಾವೆ ನೋಡ್ರಿ, ತೋರಿಸ್ತೀನಿ. ಸೊ ನೋಡ್ರಿ ಇವಾಗ ಈ ಗಿಡಕ್ಕೊಂದು ಕಟ್ಟಿನಿ, ನಿನ್ನೆ ಇದೆಲ್ಲ ಕೆಲಸ ಮಾಡ್ಕೊಂಡಿನಿ. ಮತ್ತು ನಾನು ಅಲ್ಲೊಂದು ಕಟ್ಟಿನಿ, ಅದಕ್ಕೊಂದು ಸಹಾರ ಕೊಟ್ಟೀನಿ. ಸೊ ಯಾವ್ಯಾವ ಬೆಳ್ಳಿ ಥರ ಬೆಳಿತಾವೆ, ಸೊ ಬೆಳ್ಳಿ ಥರ ಆಗ ಹಬ್ಸೋಣ ಅಂಥೇಳಿ. ಇನ್ನು ಈ ಕಡೆ ಇದಿದೆ ಮಾಮೂಲಿ ಹೂವು, ಕಾಕಡ ಹೂವು. ಈ ಗಿಡದಾಗ ಅರಳಿದ್ವು ಅಂತಂದ್ರೆ ಇಷ್ಟು ಸೂಪರಾಗಿ ಕಾಣಿಸ್ತವೆ. ಫುಲ್ ಗಿಡನೇ ಮುಚ್ಚಿರುತ್ತೆ ಅದು ಮಧ್ಯಾಹ್ನ ಹೊತ್ತಿನಾಗ ನೋಡಿದ್ರೆ ಅಂತ. ಸೊ ಇದ್ರನಾಗ ಇವತ್ತು ಫಸ್ಟ್ ಹೂವು ಬಂದವ. ಈ ಬಳ್ಳಿನಾಗೂ ಸೇಮ್ ಕಲರ್ ಬಂದ, ಲೈಟ್ ಕಲರೇ ಲೈಟ್ ಬಂದದ. ಈ ಗಿಡ ಗಾಳಿಗಂತೂ ಇಷ್ಟು ಆ ಕಡೆ ಈ ಕಡೆ ಅಳಾಳಿಕತ್ತವ ಅಂದ್ರೆ ಸಪೋರ್ಟಿಗೆಲ್ಲ ಕೊಟ್ಟೀನಿ, ಅಂದ್ರೂ ಅಷ್ಟು ಇದಾಗಿ ಹೊಂಟಿಲ್ಲ, ಅದು ಸ್ಟ್ರೇಟಾಗಿ ಹೊಂಟಿಲ್ಲ. ಬಟ್ ನಿನ್ನೆ ಇಷ್ಟೆಲ್ಲ ಹುಳ ತೆಗೆದ್ರೂ ಕೂಡ ಈ ಗಿಡದಾಗ ನೋಡ್ರಿ ಮತ್ತೆ ಕಾಣಿಸಿದ್ವು. ಮತ್ತೆ ತೆಗ್ದೀನಿ ನಾನು ಸಾಯಂಕಾಲ ಬಂದು. ಅದು ಅದ್ರದ್ದು ಎಫೆಕ್ಟು ಏನೋ ಗೊತ್ತಿಲ್ಲ. ಇಲ್ಲಿ ನೋಡ್ರಿ ಇದಕ್ಕೆಲ್ಲ ಆಗ್ಬಿಟ್ಟದ. ಸೊ ಎಲ್ಲ ಎಲ್ಲಿ ತೆಗೆಯೋಣ ಅಂತ ಒಂದು ಕಾಯಿ ಬಂದಿತ್ತು, ಎಲ್ಲೈತೆ ಅದು ಒಂದು ಕಾಯಿ ಬಂದಿತ್ತು, ಒಣಗಿತ್ತು, ಪಾಲಿನೇಷನ್ ಆಗಿಲ್ಲ ಅನ್ಕೋತೀನಿ, ಎಲ್ಲ ಬಂದಿತ್ತು ಅದು. ಇಲ್ಲಿದೆ ನೋಡ್ರಿ, ಗೊತ್ತಿಲ್ಲ ಪಾಲಿನೇಷನ್ ಆಗಿದೆ ಏನೋ ಗೊತ್ತಿಲ್ಲ, ನೋಡಬೇಕು. ಇದು ಈ ಥರ ಒಂದರ ಬಂದಿರೋಂಥ ಎಲೆ ಹುಳಗಳು ಸೊ ಹಿಂಗೆ ಆರಾಮ್ ಸ್ಪ್ರೆಡ್ ಆಗ್ತವೆ ನೋಡಿ. ಅದಕ್ಕೆ ಇವು ಎಲೆಗಳನ್ನು ತೆಗೆದು ಬಿಸಾಕ್ಬೇಕು ಫಸ್ಟ್. ಇವಾಗ ಇದ್ರಾಗೂ ಚಿಗುರು ಬರಾಕತ್ತದ ನೋಡ್ರಿ, ಈ ಕಡೆ ಸೈಡಿಗೆಲ್ಲ ಫಸ್ಟ್ ಚಿಗುರು ಇದು.
ನನಗೆ ಇಲ್ಲಿ ವೇಸ್ಟ್ ಕಿಚನ್ ವೇಸ್ಟ್ ಅದು ಇದು ಇಲ್ಲಿ ತಂದು ಹಾಕ್ತಿರ್ತೀನಿ ನೋಡ್ರಿ. ಸೊ ಇಲ್ಲಿ ಹಾಕಿದ್ಮೇಲೆ ನೋಡ್ರಿ ಹುಳ ನೋಡ್ರಿ, ಹುಳ ಮೀನ್ಸ್ ಎರೆಹುಳ ನೋಡ್ರಿ ಎಷ್ಟು ಒಳಗೆ ಹೋಗ್ತಾವೆ ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟೊಂದು ಆಗ್ಯಾವ ಇದ್ರಾಗ. ಸೊ ಕಿಚನ್ ವೇಸ್ಟ್ ಹಾಕಿದ್ಮೇಲಂತೂ ಜಾಸ್ತಿನೇ ಆಗ್ಯಾವ. ಒಂದು 4 ಇದ್ವು ಅಂದರೆ ಅದು ಮಳೆಗಾಲ ಬಂತು ಅಂತಂದ್ರೆ ಜಾಸ್ತಿನೇ ಆಗ್ತಾವೆ. ಶಂಕ ಹುಳ ಆಗ್ಲಿಕ್ಕತ್ತವೆ ಯಾಕೋ ಇದು. ಸೊ ನೋಡ್ರಿ ಎಷ್ಟೊಂದು ಇಲ್ಲೆಲ್ಲ ಹುಳ ಓಡಾಡ್ಲಿಕ್ಕತ್ತಾವಲ್ಲ ಅವೆಲ್ಲ ಅವೇ ರೆಡ್ ಕಾಣೋದೆಲ್ಲ ಅವೇ. ಇನ್ನೊಂದಿಷ್ಟು ವೇಸ್ಟ್ ಕಿಚನ್ ವೇಸ್ಟ್ ಇರೋ ತಂದು ಹಾಕ್ಕೊಂಡ್ರೆ ಆಯಿತು. ಸೊ ನಮ್ಮ ಫ್ರೆಂಡ್ಸ್ ಬಂದರು ನೋಡ್ರಿ, ಅಲ್ಲಿ ಕುಂತಾರೆ ನೋಡ್ರಿ ನಮ್ಮ ಫ್ರೆಂಡ್ಸ್. ಡೈಲಿ 2 ಗುಬ್ಬಿ 2 ಇವು ತಪ್ಪಲಾರ್ದಂಗೆ ಬರ್ತವೆ. ಇಷ್ಟೊತ್ತನ ಗುಬ್ಬಿ ಬಂದಿದ್ವು. ಇಲ್ಲೇ ಇದ್ರ ಗಿಡದಾಗ ಒಂದು ಕೂತಂದು ನೋಡ್ರಿ, ನುಗ್ಗೆ ಗಿಡದಾಗ ಒಂದು. ಸೊ ನುಗ್ಗೆ ಗಿಡದಾಗ ಒಂದು ಇಲ್ಲಂತ 2 ಕುಂತಾವ. ಆಲ್ಮೋಸ್ಟ್ ಸನಿ ಬಂದು ನಾನು ಅಂದ್ರೂ ಹೋಗು ನುಗ್ಗೆ ಗಿಡದಂತ ಕಾಣಿಸಕತ್ತದ ಅನ್ಕೋತೀನಿ. ಹಾರೈತು ಒಂದು ಅಲ್ಲೈತು, ಹಾರೈತು ನೋಡ್ರಿ. ಬೈ ಫ್ರೆಂಡ್ಸ್.